ಇನ್ನೂ ಸರ್ಕಾರಿ ನಿವೇಶನಗಳು ಭಾಳಷ್ಟಿದ್ದಾವೆ. ಅವನ್ನೆಲ್ಲ ತೆಗೆದುಕೊಂಡು ಒಟ್ಟಿಗೆ ಅದನ್ನು ಎಲ್ರಿಗೂ ಸಮಾನವಾಗಿ ಒಟ್ಟಿಗೆ ಹಂಚಬೇಕು. ಇದೇ ನಮ್ಮ ಉದ್ದೇಶ. ಆಮೇಲೆ ಪಾಂಡುಪುರ ಪುರಸಭೆಯಲ್ಲಿ ನಮ್ಮ ಆಡಳಿತ ಮುಗಿದ ಮೇಲಂತೂ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ನಡೀತಾ ಇದೆ. ಒಂದು ಈ ಸತಿಗೆ ಒಂದು ಖಾತೆಗೆ ಜನಗಳಲ್ಲಿ ಹಣ ತಗೊಳ್ತಕ್ಕಂಥದ್ದನ್ನು ಅತಿ ಹೆಚ್ಚಾಗಿ ಮಾಡಿಬಿಟ್ಟಿದ್ದಾರೆ. ಜನಗಳು ಅಲ್ಲಿ ಪುರಸಭೆ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟಿಗೆ ಇವತ್ತು ಅಲ್ಲಿನ ಅಧಿಕಾರಿಗಳು ನಡ್ಕೊಳ್ತಾ ಇದ್ದಾರೆ. ಆಮೇಲೆ ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಈ ಬೇಸಿಗೆನಲ್ಲಿ ಎಷ್ಟೋ ಬೀದಿಗಳಲ್ಲಿ ನೀರು ಬರ್ತಾ ಇಲ್ಲ. ಒಂದು ದಿವಸ ಬಿಟ್ಟು ಒಂದು ದಿವಸ ಅದನ್ನೂ ಸರಿಯಾಗಿ ನೀರು ಬಿಡ್ತಾ ಇಲ್ಲ. ಈ ಥರ ಕೆಲಸ ಆಗ್ತಾಯಿದೆ. ಹಾಗಾಗಿ ಈ ಪುರಸಭೆಯ ಈ ನಿವೇಶನ ಅಂತಕ್ಕಂಥದ್ದು ಏನಿದೆ ಅದನ್ನು ತಾತ್ಕಾಲಿಕವಾಗಿ ರದ್ದು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಏಕೆಂದರೆ ಒಟ್ಟಿಗೆ ಇನ್ನೊಂದಷ್ಟು ನಿವೇಶನ ತಗೊಂಡು ಇರ್ತಕ್ಕಂಥ ಈಗ 700 ಜನ ಅರ್ಜಿಯನ್ನು ಕೊಟ್ಟಿದ್ದಾರೆ, ಹೊಸದಾಗಿ ಅರ್ಜಿ ತಗೊಂಡಿದ್ದಾರೆ. ಅವರು ಹಾಕಿರ್ತಕ್ಕಂಥ ಕಂಡೀಷನ್ಗಳು ಸೈಟ್ಗಳಿಗೆ ಯಾರಿಗೂ ಒಬ್ಬರಿಗೂ ಸೈಟ್ ಹಂಚ್ಲಿಕ್ಕಾಗಲ್ಲ. ಆ ಮಟ್ಟದ ಕಂಡೀಷನ್ಗಳನ್ನ ಹಾಕಿ ಅವ್ರುಗಳನ್ನ ಅಪ್ಲಿಕೇಶನ್ಗಳನ್ನ ತಗೊಂಡಿದ್ದಾರೆ. ಅದರಲ್ಲೂ ಇವರು ಇಡೀ ಈಗ ನಾನೊಂದು ಮಾಹಿತಿ ತಗೊಂಡಿರೋ ಪ್ರಕಾರ ಇಡೀ ಆರೋಹಳ್ಳಿ ಪಟ್ಟಣಕ್ಕೆ 5 ಜನ ಸೆಲೆಕ್ಟ್ ಆಗಿದ್ದಾರೆ ಅಂತೇಳಿ ಒಂದು ಮಾಹಿತಿ. ಇಡೀ ಅಷ್ಟು ದೊಡ್ಡ ಗ್ರಾಮದಲ್ಲಿ ಎಷ್ಟೋ ಜನ ಒಂದೊಂದೇ ಮನೆಯಲ್ಲಿ 4 ಜನ 5 ಜನ ವಾಸ ಇದ್ದಾರೆ. ಅವರು 5 ಜನ ಸೆಲೆಕ್ಟ್ ಮಾಡಿದ್ದೀವಿ ಅಂತೇಳಿ ಒಂದು ಪುರಸಭೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈ ಥರ ಆದರೆ ಬಡವರಿಗೆ ತಲುಪಬೇಕಾದಂಥ ಎಷ್ಟೋ ವರ್ಷಗಳಿಂದ ಸೈಟ್ಗಳನ್ನು ಹಂಚಿಲ್ಲ. ಆ ಬಗ್ಗೆ ಪುರಸಭೆ ಅಧಿಕಾರಿಗಳು ಶಾಸಕರು ಕ್ರಮ ಕೈಗೊಳ್ಳಬೇಕು. ಇನ್ನೊಂದಷ್ಟು ನಿವೇಶನ ತಗೊಂಡು ಒಟ್ಟಿಗೆ ಇರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ 174 ಜನಕ್ಕೆ ಹಂಚಿ ಬಾಕಿಯವರಲ್ಲಿ ನಿಂತ್ಕೋತಾರೆ ಪಾಪ. ಈ ಥರ ಸರಿ ಇಲ್ಲ ಅಂತೇಳಿ ನಮ್ಮ ಆಗ್ರಹ. ಆದರೆ ಮುಖ್ಯಾಧಿಕಾರಿಗಳು ಕೇಳ್ತಾ ಇಲ್ಲ. ಏಕಪಕ್ಷೀಯವಾಗಿ ತೀರ್ಮಾನ ತಗೊಂಡು ನಮ್ಮ ಜಿಲ್ಲಾಧಿಕಾರಿ ಹೇಳಿದ್ದಾರೆ ಇದು ಅಂತೇಳಿ. ನಾವಿದ್ದಾಗಲೇ ಜಿಲ್ಲಾಧಿಕಾರಿಗಳು ಹೇಳಿದರು. ಆಗ ನಾವು ಸಭೆಯಲ್ಲಿ ವಿಚಾರ ಮಂಡಿಸಿದ್ರು. ಆಗ ಶಾಸಕರು ಮುಖ್ಯಾಧಿಕಾರಿಗಳೇ ಭರವಸೆ ಕೊಟ್ಟಿದ್ರು, ಮುಂದಿನ ಪುರಸಭಾ ಸದಸ್ಯರುಗಳು ಆಯ್ಕೆ ಆಗೋವರೆಗೂ ಇದನ್ನ ತಾತ್ಕಾಲಿಕವಾಗಿ ತಡೆ ಹಿಡಿತೀವಿ, ತಡೆ ಹಿಡಿದು ಒಟ್ಟಿಗೆ ಇನ್ನೊಂದಷ್ಟು ನಿವೇಶನ ತಗೊಂಡು ಒಟ್ಟಿಗೆ ಹಂಚೋಣ ಅಂತೇಳಿ ಹೇಳಿದರು. ಆದರೆ ನಾವು ಇಳಿದ ತಕ್ಷಣವೇ ಇವರೇ ಏಕಾಏಕಿ ಈ ಥರ ಕ್ರಮ ತಗೊಂಡಿದ್ದಾರೆ. ಇದು ಸರಿ ಇಲ್ಲ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಅದಕ್ಕೋಸ್ಕರ ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮಂಡ್ಯ ಸರ್ಕಲ್ನ ಪೈಲಟ್ ಸರ್ಕಲಲ್ಲಿ ಸಾವಿರಾರು ಜನ ಅರ್ಜಿ ಹಾಕಿರ್ತಕ್ಕಂಥ ಜನ, ಸಾಮಾನ್ಯ ನಾಗರಿಕ ಜನ, ಪುರಸಭೆಯಿಂದ ಯಾರು ಇವತ್ತು ಈ ಸತ್ಗಳು ಇವಾಗ್ತಾ ಇಲ್ಲ, ಕುಡಿಯೋ ನೀರಿನ ಸಮಸ್ಯೆ, ಎಲ್ಲರೂ ಕೂಡ ಅಲ್ಲಿಂದ ನಮ್ಮ ನಾಯಕರಾದಂಥ ಮಾಜಿ ಸಚಿವರಾದಂಥ ಪುಟ್ಟರಾಜಣ್ಣವ್ರ ನೇತೃತ್ವದಲ್ಲಿ ಅಲ್ಲಿಂದ ಮೆರವಣಿಗೆ ಹೊರಟು ಬೃಹತ್ ಮೆರವಣಿಗೆ ಪುರಸಭೆಗೆ ತೆರಳಿ ಮೆರವಣಿಗೆಯಲ್ಲಿ ಅಲ್ಲಿ ಮುದ್ದೆ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಗಳಿಗೆ ಇವ್ರಿಗೆ ಗಮನಕ್ಕೆ ತಂದು ಇದನ್ನ ತಾತ್ಕಾಲಿಕವಾಗಿ ತಡೆ ಹಿಡಿಬೇಕು ಅಂತೇಳಿ ಒಂದು ಇದು ಮಾಡಬೇಕು ಅಂತ ಒಂದು ದೊಡ್ಡ ಪ್ರತಿಭಟನೆ ನಂಬ್ಕೊಂಡಿದ್ದೀವಿ. ಅದಕ್ಕೋಸ್ಕರನೇ ತಮ್ಮಗಳ ಮೂಲಕ ತಿಳಿಸ್ಬೇಕು ಅಂತಕ್ಕಂಥ ಇದರಿಂದ ನಾವು ಇಲ್ಲಿ ಕರೆಸಿದ್ದೀವಿ. ಈ ಮುಂದೆ ಈಗ ಬಿಟ್ಟಾದ ಮೇಲೆ ಪುಟ್ಟರಾಜಣ್ಣವರು 2006-07ರಲ್ಲಿ ಆಶ್ರಯ ಕಮಿಟಿ ಅಧ್ಯಕ್ಷರು ಮತ್ತು ಈ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮೇಲೆ ನಾವು ಸುಮಾರು 300 ಚಿಲ್ಲರೆ 400 ಚಿಲ್ಲರೆ ಸೈಟ್ ಕೊಟ್ಟಿದ್ದೀವಿ. ಹಾಗೆ ನಮ್ಮ ಪೇಟೆ ಬೇದಿ ಭಾಗ ಅದು ಸೈಟ್ ಕೊಟ್ಟಿದ್ವಿ. ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಭಾಗದಲ್ಲೂ ಸೈಟ್ ಕೊಟ್ಟಿದ್ವಿ. ಈ ಮಧ್ಯದಲ್ಲಿ ಏನಾಗೈತೆ ಅಂತಂದರೆ ಸೈಟು ಅವತ್ತು ಯಾರಿಗೂ ಡಿಮ್ಯಾಂಡ್ ಇಲ್ಲದೆ ಹೋದಂಥ ಕಾಲದಲ್ಲಿ ಸೈಟು ನಾವು ಬಲವಂತವಾಗಿ ಮಾಡಿಕೊಟ್ಟಿರೋದು. ಅವಾಗ ಈಗ ಮನೆಗೆ 4 ಜನ ಮಕ್ಕಳಿರ್ತಾರೆ. ಇವ್ರ ಕಂಡೀಷನ್ ಹಾಕಿರೋದೇನು ಅಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ಹಳೆ ಸೈಟ್ ಯಾರೋ ಫಲಾನುಭವಿಗಳು ತಗೊಂಡಿದ್ದಾರೆ ಅವ್ರಿಗೆ ಸೈಟ್ ಕೊಡಲ್ಲ ಅಂತ ಅಂದ್ಬಿಟ್ಟು. ಹಾಗಾದರೆ ನಾವು ಸೈಟು ಅಂದರೆ ಈಗ 4 ಮಕ್ಕಳೈತೆ, 2 ಮನೆ 2 ಹಂಚಿರ್ತೀವಿ, 2ರಲ್ಲಿ ಹೋಗ್ತಾರೆ. ಇದು ಸಮಸ್ಯೆ ಆಗಿರೋದು. ಮಾನ್ಯ ಶಾಸಕರಿಗೂ ನಾವು ಆಡಳಿತ ಮಂಡಳಿ ಸಭೆಯಲ್ಲಿ ಕೌನ್ಸಿಲಲ್ಲೂ ಹೇಳಿದ್ವಿ, ಸರ್ ನೀವು ಇದು ಹಂಚಬೇಡಿ, 276 ಸೈಟ್ ಯಾವತ್ತೂ ಸಾಕಾಗಲ್ಲ. ಹೇಮಾವತಿ ಹಿಂಭಾಗ ಬೇಕಾದಷ್ಟು ಸರ್ಕಾರಿ ಜಮೀನಿದೆ, ಅದನ್ನ ನೀವು ಗುರ್ತು ಮಾಡಿ ಎಲ್ಲ ಇದು ಮಾಡಿ 1000 ಸೈಟ್ ಆಯ್ತದೆ, ಬಡ ಜನತೆಗೆ ಕೊಡಿ ಪಾಂಡುಪುರ ಟೌನ್ಗೆ ಅಂತ ನೋಡಿ. ಇಡೀ ಕೂತಿರುವಂಥ ಆಡಳಿತ ಮಂಡಳಿ ಅವರ ಪಕ್ಷದ ಮೆಂಬರ್ಗಳು ಇದ್ದರು. ಆಯಿತು ಅಣ್ಣ ನಾವೇನು ಇದು ಮಾಡಲ್ಲ, ನಿಮ್ಮ ನೋಟಿಸ್ ತರದೇ ನಾವೇನು ಮಾಡಲ್ಲ ಅಂತ. ಈಗ ಈ ಶಾಸಕರಿಗೆ ತಪ್ಪು ಡೈರೆಕ್ಷನ್ ಏನೋ ಕೊಟ್ಟು ಮುಖ್ಯಾಧಿಕಾರಿಗಳು ಇದ್ದರು, ಇಲ್ಲ ಸರ್ ಸೈಟ್ ನಾವು ಆಡಳಿತ ಮಂಡಳಿ ಹಿಡಿದಾದ್ಮೇಲೆ ಈ ಮೊದಲೇಟಿಗೆ ಸೈಟ್ ಹಂಚಬೇಕು ಅಂತ ಅಂದ್ಬಿಟ್ಟು ಹೇಳಿ ಈಗ ಪಾಂಡುಪುರ ಟೌನ್ನ ಜನತೆಗೆ ತಪ್ಪು ದಾರಿ ತಿಳಿಸಿ ಕೆಲವರೆಲ್ಲ ಆರೋಹಳ್ಳಿ ಇದರಲ್ಲಿ ಒಂದು ಗಮನ, ತಾವು ಪತ್ರಕರ್ತ ಮಿತ್ರರು ಒಂದು ಗಮನದಲ್ಲಿರಬೇಕು. ಆರೋಹಳ್ಳಿಯವರು ಒಬ್ಬರು ಸೈಟ್ಗೆ ಹಾಕಿಲ್ಲ. ಯಾಕೆ ಹಾಕಿಲ್ಲ ಅಂತಂದರೆ
ನಮ್ಮೂರದು ನಮಗೆ ಬೇಕು ಸೈಟು, ನಾವೇ ಬೇಕಾದಷ್ಟು ಜನ ಇದ್ದೀವಿ, ಹಾಗಾಗಿ ನಮ್ಮೂರು ಸೈಟು ನಮಗೆ ಕೊಡಿ ಅಂತ ಉಂಟು. ಇಲ್ಲಿ ತಾವೆಲ್ಲ ಹೋಗಿ ಅಲ್ಲಿ ಪರಿಶೀಲನೆ ಮಾಡ್ಬೋದು. ಪಾಂಡವಪುರ ಮುನ್ಸಿಪಾಲ್ಟಿಲಿ ಆರೋಳಿಯವರು ಒಬ್ಬರು ಸೈಟ್ಗೆ ಹಾಕಿಲ್ಲ, ಅಲ್ಲೂ ಸಿಕ್ಕಾಪಟ್ಟೆ ಬಡಜನತೆ ಬಿಡಿದ್ದಾರೆ. ಈ ಕಾಂಪ್ಲಿಕೇಶನ್, ಈ ಗೊಂದಲದಲ್ಲಿ ಸೈಟ್ ಹಂಚೋದನ್ನು ಮಾನ್ಯ ಶಾಸಕರು ಕೈ ಬಿಡಬೇಕು. ತಾವು ಮಾಡಿ ನಾವು 1,500 ಸೈಟು ಒಗ್ಗೂಡಿಸಿ ತಾವು ಇದು ಮಾಡಿ ಸೈಟ್ ಹಂಚಿ, ನಾವೆಲ್ಲ ನಮ್ಮ ನಾಯಕರಾದಿಯಾಗಿ ನಮ್ಮ ಇಡೀ ಕೌನ್ಸಿಲರಾಗಿ ಮಾಜಿ ಕೌನ್ಸಿಲರ್ಗಳೆಲ್ಲ ನಿಮ್ಮ ಜೊತೆ ಇರ್ತೀವಿ. ಆದರೆ ನೀವು ಏಕಾಏಕಿ 176 ಸೈಟನ್ನು ತಗೊಂಡು ನೀವು ಹಂಚ್ತೀವಿ ಅಂತಂದರೆ ತಾರತಮ್ಯ ಆಗುತ್ತೆ. ಹಾಗಾಗಿ ದಯಮಾಡಿ ಮಾನ್ಯ ಶಾಸಕರು ಈ ಸೈಟ್ ಹಂಚುವಂಥ ಕಾರ್ಯಕ್ರಮವನ್ನು ತಾತ್ಕಾಲಿಕವಾಗಿ ಕೈ ಬಿಡಬೇಕು. ಹಾಗೆ ನಮ್ಮ ಸೋಮವಾರ ಹೇಳಿದಂಗೆ ನೀರಿನ ಬವಣೆ ಭಾಳ ಜಾಸ್ತಿ ಆಗೈತೆ, ಬೇಸಿಗೆ ಕಾಲ ಬೇರೆ. ಈ ಮಧ್ಯದಲ್ಲಿ ಏನು ಅಂತಂದರೆ ತಾವು ಭಾಳ ಅರ್ಥ ಮಾಡ್ಕೋಬೇಕು. ನಮ್ಮ ದರಸ್ಕುಪ್ಪೆ ಇದರಿಂದ 6 ಇಂಚು ನೀರು ಬರ್ತೈತೆ, ನಮಗೆ ಫ್ಲೋ ಆಗೋಕ್ಕೆ 12 ಇಂಚು ನೀರು ಬೇಕು. ನಮಗೆ ಏನಕ್ಕೆ ಸಾಕಾಗ್ತಾಯಿಲ್ಲ ಅಂತಂದರೆ ನಮ್ಗೆ ಬರ್ತಾರಂಥ ನೀರು 6 ಇಂಚು, ನಾವು ಬಿಡಬೇಕಾದದ್ದು 12 ಇಂಚು, ಅಲ್ಲಿಗೆ ಇನ್ನೂ 6 ಇಂಚು ನಮಗೆ ನೀರು ಶಾರ್ಟೇಜ್ ಆಗ್ತೈತೆ. ಮಾನ್ಯ ಶಾಸಕರು ಅದ್ರಾಗ ಹತ್ತ ಕಡೆ ಗಮನ ಕೊಡಬೇಕು. 12 ಇಂಚು ಬರುವಂಥ ನೀರನ್ನ ಶೇಖರಣೆ ಮಾಡಿ ಪಾಂಡವಪುರ ಜನಕ್ಕೆ ಕೊಡಬೇಕು ಅಂತ ಹೇಳಿ. ಹಾಗೆ ಭ್ರಷ್ಟಾಚಾರ ಅಂತಂದರು ಪಾಂಡವಪುರದ ಮುನ್ಸಿಪಾಲಿಟಿಯಲ್ಲಿ. ಈಗ ಏನು ನಮ್ಮ ಸೋಮವರು ಎಲ್ಲ ಕೌನ್ಸಿಲರ್ಗಳು ಮಾತಾಡುವಾಗ ಹೇಳ್ತಾರೆ, ಭ್ರಷ್ಟಾಚಾರ ಎಲ್ಲಿ ಐತೆ ಅಂತ ಅಂದರೆ ನಮ್ಮ ಪಾಂಡವಪುರ ಮುನ್ಸಿಪಾಲಿಟಿಲಿ. ಅಲ್ಲಿ ಯಾರು ದುಡ್ಡು ಕೊಡದೆ ಹೋದರೆ ಮಧ್ಯ, ಆಮೇಲೆ ಯಾರು ಇದು ಹೇಳ್ತಾರಲ್ಲ ಈ ಮಧ್ಯವರ್ತಿಗಳು, ಇವರ ಮುಖೇಣ ಹೋದರೆ ಯಾವ ಕೌನ್ಸಿಲರು ಬೇಡ, ಯಾವ MLA ಬೇಡ, ಯಾರೂ ಬೇಕಾಗಿಲ್ಲ. ಹಾಗಾಗಿ ಇವೆಲ್ಲನೂ ಖಂಡಿಸಿ ಸೋಮವಾರ ನಮ್ಮ ನಾಯಕರಾದಂಥ ಪುಟ್ಟರಾಜಣ್ಣವರ ನೇತೃತ್ವದಲ್ಲಿ ಪಾಂಡವಪುರ ಪೈಲಟ್ ಸರ್ಕಲಿಂದ ಹಿಡಿದು ಸಾವಿರಾರು ಜನಸಂಖ್ಯೆಯಿಂದ ಪಾಂಡವಪುರ ಪುರಸಭೆಯನ್ನು ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಎಲ್ಲ ಹಮ್ಮಿಕೊಂಡಿದ್ದೀವಿ. ಸಾರ್ವಜನಿಕ ಬಂಧುಗಳು ತಮ್ಗೆ ಏನೇನು ತೊಂದರೆ ಆಗೈತೆ ಆ ದಿನ ಬಂದು ಪಾಂಡವಪುರ ಪುರಸಭೆಯ ನಮ್ಮ ಪುಟ್ಟರಾಜಣ್ಣವರ ನೇತೃತ್ವದಲ್ಲಿ ಒಂದು ಸಭೆ ಮಾಡ್ತಾ ಅದರಲ್ಲಿ ತಾವೆಲ್ಲ ತಿಳಿಸ್ಬೇಕು. ಪಾಂಡವಪುರ ಟೌನ್ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಪ್ರತಿಭಟನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡ್ಕೊಳ್ತೀವಿ. ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಇಷ್ಟೇ, ಪಾಂಡವಪುರದಲ್ಲಿ ನಿವೇಶನ ಹಂಚಿಕೆ ಕಾರ್ಯಕ್ರಮನ ಮಾಡಬೇಕು ಅಂತೇಳಿ ಏನು ಪುರಸಭಾ ಇವರು ಮುಖ್ಯಾಧಿಕಾರಿಗಳು ಮತ್ತು MLA ಅವರು ಅದನ್ನು ಮಾಡಬೇಕು ಅಂತೇಳಿದ್ದಾರೆ. ಅದಕ್ಕೆ ದಯಮಾಡಿ ಅದನ್ನು ತಾವು ನಿಲ್ಲಿಸಬೇಕು. ಕಾರಣ ನಾವು ನಮ್ಮ ಇಲ್ಲಿ ಒಕ್ಕಲೂರಾಗ ಏನು ಅಂತಂದರೆ, ನೀವು ಕೊಡಬೇಡಿ ಅನ್ನೋ ಉದ್ದೇಶ ನಮ್ದು ಯಾರ್ದು ಇಲ್ಲ, ಹಂಚಬೇಡಿ ಅನ್ನೋ ಉದ್ದೇಶ ಯಾರ್ದು ಇಲ್ಲ. ಆದರೆ ಎಲ್ಲ ಬಡವರು ಪ್ರತಿಯೊಂದು ವಾರ್ಡಲ್ಲೂ ಕೂಡ ಬಡವರಿದ್ದಾರೆ, ಎಲ್ರಿಗೂ ಕೂಡ ತಲುಪಲಿ ಅನ್ನೋ ಉದ್ದೇಶ ನಮ್ಗಳದಾಗಿದೆ. ಪಾಂಡವಪುರದಲ್ಲಿ ಹಲವಾರು ವರ್ಷಗಳಿಂದ ಈಗ ನನಗೆ ಸಂಬಂಧಪಟ್ಟಂಗೆ ನಮ್ಮ ಎರಡೇ ಬೀದಿ ವಾರ್ಡ್ ಆಗ್ಬೋದು, ನಮ್ಮ ಬೋವಿ ಕಾಲೋನಿ ಆಗ್ಬೋದು, VC ಕಾಲೋನಿ ಆಗ್ಬೋದು, ಇಲ್ಲಿ ಹೇಮಾವತಿ ಬಡಾವಣೆ ಆಗ್ಬೋದು, ಮಹಾಕಾಳೇಶ್ವರಿ ಬಡಾವಣೆ ಆಗ್ಬೋದು, ಈ ಥರ ಏನು ಇದಿದೆ ಸ್ಲಮ್ಗಳಿದೆ, ಅಂದರೆ ಕೆಳವರ್ಗದ ಜನಗಳಿದ್ದಾರೆ, ಅವರಿಗೆ ಏನು ಪಾಪ ಮಲ್ಗಕ್ಕೆ ಕೂಡ ಆಗದೆ ಇರೋಂಥ ಪರಿಸ್ಥಿತಿಲಿ ಅವರು ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಒಂದೊಂದು ಮನೆಯಲ್ಲಿ 3 ಜನ 4 ಕುಟುಂಬಗಳು ಜೀವನ ಮಾಡ್ತಂಥ ಪರಿಸ್ಥಿತಿ ನಾವು ಕಣ್ಣಾರ ನೋಡಿದ್ದೀವಿ. ಕೆಲವೊಂದ್ಸಲ ರಸ್ತೆಗಳಿಗೆ ಏನು ನಿವೇಶನಗಳು ಹೋಗಿದೆ, ಆ ನಿವೇಶನಗಳಿಗೆ ಏನು ನಾವು ಕೂತಿದ್ವಿ, ಗಿರೀಶಣ್ಣ ಆಗ್ಬೋದು, ಸೋಮಣ್ಣ ಆಗ್ಬೋದು, ನಮ್ಮ ಚಂದ್ರು ಆಗ್ಬೋದು, ಎಲ್ಲರೂ ಕೂತು ನಾವುಗಳೇ ತೀರ್ಮಾನ ಮಾಡಿದ್ದೀವಿ, ನೋಡಿ ಹಿಂಗೆ ಹೋಗೈತಲ್ಲ ಏನು ಅಂತೇಳಿ ಅಂತ. ಅವ್ರಿಗೆ ನಿವೇಶನಗಳನ್ನ ಕೊಡ್ತೀವಿ ಅಂತೇಳಿ ಆ ವಾರ್ಡಿನ ಕೌನ್ಸಿಲರ್ಗಳು, ಈಗ ನಮ್ಮ ಗಿರೀಶಣ್ಣನ ವಾರ್ಡಲ್ಲೇ ಮಂಜು ಮತ್ತು ಧರ್ಮ ಅಂತೇಳಿ ನಮ್ಮವರೇ ಇದ್ದಾರೆ, ಅವ್ರದ್ದು ಒಂದು ಒಳ್ಳೆ ನಿವೇಶನ ಇವತ್ತು ಕಡಿಮೆ ಅಂತ ಅಂದ್ರೂ ಮಾರ್ಕೆಟ್ ವ್ಯಾಲ್ಯೂನೇ ಒಂದು 45 ರಿಂದ 50 ಲಕ್ಷ ರೂಪಾಯಿ ವ್ಯಾಲ್ಯೂ ಬರುತ್ತೆ ಆ ನಿವೇಶನನ ಅವರು ಕಳ್ಕೊಂಡಿದ್ದಾರೆ. ಅವ್ರ ತಂದೆ ಪೂರ್ವದಿಂದಲೂ ಕೂಡ ಅವ್ರದ್ದೇ ನಿವೇಶನ ರಸ್ತೆಗೆ ಹೋಗಿದೆ. ಅವರಿಗೆ ಪಾಪ ಇವತ್ತು ಆ ಪರಿಸ್ಥಿತಿ, ಅವರಿಬ್ಬರು ಅಣ್ಣ ತಮ್ಮದಿ ಪರಿಸ್ಥಿತಿ ಏನಿದೆ ಅಂದರೆ ತಿನ್ನೋ ಅನ್ನ ಇಲ್ಲ, ಬೀದಿಲಿ ಹೋಗುವಂಥ ಪರಿಸ್ಥಿತಿ, ಒದ್ದಾಡುವಂಥ ಪರಿಸ್ಥಿತಿಲಿ ಇದ್ದಾರೆ. ಇವ್ರನ್ನ ಕೇಳಿದ್ರೆ ನಾವು ನಿವೇಶನಗಳನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಈಗ ಅಲ್ಲಿ ಅವರು ಏನು ಮಾಡಿದ್ದಾರೆ, ಆ ನಿವೇಶನನ ನಮ್ಮದೇ ನಿವೇಶನ ಅಂತೇಳಿ ರಸ್ತೆನೇ ಬಂದ್ ಮಾಡಿದ್ದಾರೆ, ಆದರೂ ಕೂಡ ಗಮನ ಹರಿಸ್ತಾ ಇಲ್ಲ. ಇಷ್ಟು ಪರಿಸ್ಥಿತಿಗಳನ್ನ ಮೈ ಮೇಲೆ ಹಾಕೊಂಡು ಕೂಡ ನಾವು ಮಾಡ್ತೀವಿ ಅಂತೇಳಿ ಅಂತ
ಬೀರ್ಶೆಟ್ಟಳ್ಳಿಲಿ ಈಗ ನಮ್ಮ ಚಂದ್ರ ಬಡಾವಣೆಯಲ್ಲಿ ಹಿಂದೆ ಅಕ್ವೈರ್ ಮಾಡುವಾಗಲೇ ಏನು ಮಾಡಿದ್ದಾರೆ, ಈಗ ನಮ್ಮ ಚಂದ್ರು ಹೇಳಿದಂಗೆ ನಿವೇಶನಕ್ಕೂ ಮತ್ತು ಅಕ್ಕಪಕ್ಕದ ಆಜುಬಾಜುದಾರಿಗೂ ಕಾಂಪ್ಲಿಕೇಶನ್ಗಳಿದೆ. ನಮ್ಮ ಜಾಗ ಇಲ್ಲಿ ಗಂಟ ಬರಬೇಕು, ಅಲ್ಲಿ ಗಂಟ ಬರಬೇಕು ಅಂತೇಳಿ ಅಂತ ಅವತ್ತೇ ಕೂಡ ಆ ನಮ್ಮ ಬೀರ್ಶೆಟ್ಟಳ್ಳಿ ಗ್ರಾಮದ ಜಮೀನವ್ರು ಏನಿದ್ದಾರೆ ಅವ್ರಿಗೆ ಮಾತುಗಳನ್ನ ಕೊಟ್ಟಂಥ ಪುರಸಭಾ ಸದಸ್ಯರುಗಳು ಕೂಡ ಇಲ್ಲೇ ಇದ್ದಾರೆ. ನಾವು ನಿಮಗೆ ಈ ಜಾಗನ ನಿಮಗೆ ಬಿಟ್ಕೊಡಿ, ನಾವು ನಿವೇಶನಗಳನ್ನ ನಿಮಗೆ ಕೊಡ್ತೀವಿ ಅಂತೇಳಿ ಮಾತು ಕೊಟ್ಟಂತ ಆಶ್ರಯ ರೆಗ್ಯುಲೇಷನ್ ಆಗೈತೆ. ಅವಕ್ಕೆ ಯಾರು ಗಮನ ಕೊಡ್ತಾ ಇಲ್ಲ. ಈ ಥರ ಸೈಟ್ಗಳೇ ಸುಮಾರು ಈಗ ರಸ್ತೆಗಳು ಹೋಗಿರೋದು 30 ಸೈಟು. ಈ ಥರ ABCH ಈಗೇನು ಮಾಡಿದ್ದಾರೆ ಅಲ್ಲಿಗೆ ಒಂದು 30-40 ಸೈಟು, ಹೆಚ್ಚು ಕಡಿಮೆ ಒಂದು 70-80 ಸೈಟು ಇದೇ ಥರದಲ್ಲಿ ಕೊಡಬೇಕು. ಇರೋ 176 ಸೈಟಲ್ಲಿ ಇವರೇ 60-70 ಸೈಟ್ ಕೊಟ್ಬಿಟ್ಟು ಇನ್ನು 60 ಇದು ಹೆಂಗೆ ಅಂತಂದರೆ ಚುನಾವಣಾ ಗಿಮ್ಮಿಕ್ಕು ಅಂತೇಳಿ ನಮ್ಗೆಲ್ಲರಿಗೂ ಕಾಣಿಸ್ತಾ ಇರ್ತಕ್ಕಂಥ ಪ್ರಶ್ನೆ ಇಷ್ಟೇ. ಪುರಸಭಾ ಚುನಾವಣೆ ಇನ್ನೇನು ಹತ್ರದಲ್ಲಿ ಬರ್ತಾ ಇದೆ, ಜನಗಳನ್ನ ಮರಳು ಮಾಡಬೇಕು. ಏನು ಈಗ ಜನಗಳಿಗೆ ನಾವು ನಿವೇಶನಗಳನ್ನ ಕೊಟ್ಟು ನಾವು ನಿಮ್ಮ ಕೈಲಿ ಓಟ್ ಹಾಕಿಸ್ಕೊತೀವಿ. ಈಗೇನು ಕಾಂಗ್ರೆಸ್ ಸರ್ಕಾರ ಎಲ್ಲ ಜನಕ್ಕೆ ಮೋಸ ಮಾಡ್ತೋ, 2,000 ರೂಪಾಯಿ ಕೊಡ್ತೀವಿ, ಬಸ್ಗೆ ಫ್ರೀ ಕೊಡ್ತೀವಿ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತೋ, ಇದೇ ಥರದಲ್ಲಿ ಪುರಸಭೆ ಚುನಾವಣೆ ಬರ್ತಾ ಇದೆ. ಇದೇ ಥರದಲ್ಲಿ ಜನಗಳನ್ನ ಮರಳು ಮಾಡ್ಬೋದು ಅಂತೇಳಿ ಮಾನ್ಯ ಪುರಸಭಾ ಮುಖ್ಯಾಧಿಕಾರಿಗಳ ಮುಖಾಂತರ ಮಾನ್ಯ ಶಾಸಕರು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಗೆಲ್ಲರಿಗೂ ಅನ್ನಿಸ್ತಾ ಇರ್ತಕ್ಕಂಥ ಒಂದು ವಿಚಾರ ಆಗೈತೆ. ದಯಮಾಡಿ ಈ ಒಂದು ಚುನಾವಣಾ ಗಿಮಿಕ್ನ ನಿಲ್ಲಿಸಿ. ಪಾಂಡವಪುರದ ಜನತೆ ಪ್ರಬುದ್ಧವಾಗಿದ್ದಾರೆ. ಪಾಂಡವಪುರ ಜನತೆ ಏನು ಮಾಡಬೇಕು ಅಂತೇಳಿ ಎಲ್ಲ ತಿಳ್ಕೊಂಡಿದ್ದಾರೆ. 2028ವರೆಗೂ ಕಾಯ್ತಾ ಇದ್ದಾರೆ. ದಯಮಾಡಿ ಈ ಚುನಾವಣಾ ಗಿಮಿಕ್ಕು ಬೇಡಿ, ನಿವೇಶನ ಹಂಚಿಕೆ ಅನ್ನೋ ಕಾರ್ಯಕ್ರಮವನ್ನು ನಿಲ್ಲಿಸಿ. ನಿಮಗೆ ಅಷ್ಟೂ ಮಾಡಬೇಕು ಅಂತ ಅಂದರೆ ಪಾಂಡವಪುರಕ್ಕೆ ಸರ್ವೆ ನಂಬರ್ ಏನು ಇದೆ, ಸರ್ವೆ ನಂಬರ್ 13 ಹೇಮಾವತಿ ಬಡಾವಣೆ, ಹೇಮಾವತಿ ಕ್ವಾರ್ಟರ್ಸ್ ಹಿಂಭಾಗ ಇದೆ. ಸೊ ಅರಣ್ಯ ಇಲಾಖೆಗೆ, ಕಂದಾಯ ಇಲಾಖೆಗೆ ಸೇರಿರ್ತಕ್ಕಂಥ ಜಾಗಗಳಿದೆ, ಮಂಜೂರು ಮಾಡಿಸಿ. ನಿಮ್ಮದೇ ಆದಂಥ ಸರ್ಕಾರ, ಯಾರ್ದಲ್ಲ, ನಿಮ್ಮದೇ ಸರ್ಕಾರ, ನೀವೇ ಆಡಳಿತ, ನಿಮ್ಮದೇ ಈಗ ನೀವೇ ಹೋರಾಟಗಾರರು, ನೀವೇ ಹೋರಾಟ ಮಾಡ್ತೀರಿ. ಕೆಲವೊಂದು ವಿಚಾರಗಳಿಗೆ ಸರ್ಕಾರದ ವಿರುದ್ಧವಾಗಿ ನೀವೇ ಹೋರಾಟ ಮಾಡ್ತೀರಿ, ಸರ್ಕಾರದ ಪರವಾಗೂ ನೀವೇ ಬರ್ತೀರಿ. ಎಲ್ಲ ನಿಮ್ಮ ಕೈಯಲ್ಲೇ ಇರೋದ್ರಿಂದ ದಯಮಾಡಿ ಅದನ್ನು ಮಂಜೂರು ಮಾಡಿಸ್ಕೊಬಂದು ಪಾಂಡವಪುರದ ಜನತೆಗೆ ನಿವೇಶನ ಹಂಚಿ. ನಾವು ಕೂಡ ಅದಕ್ಕೆ ಸ್ವಾಗತಿಸ್ತೀವಿ. ಅಲ್ಲಿವರೆಗೂ ನೀವು ಆ ಕೆಲಸ ಮಾಡೋವರೆಗೂ ದಯಮಾಡಿ ನಾವು ಇಷ್ಟೇ ಕೇಳ್ಕೊಳ್ಳೋದು, ಆ ಕೆಲಸನ ಸ್ಥಗಿತಗೊಳಿಸಿ. ಈ ಮತ್ತೆ ಪುರಸಭೆಯಲ್ಲಿ ಏನು ದುರಾಡಳಿತ ನಡೀತಾ ಇದೆ ಅದರ ವಿರುದ್ಧ ನಮ್ಮ ನಾಯಕರಾದಂಥ ಪುಟ್ಟರಾಜಣ್ಣವರ ನೇತೃತ್ವದಲ್ಲಿ ಸೋಮವಾರ ಏನು ನಾವು ಹಮ್ಮಿಕೊಂಡಿದ್ದೀವಿ, ಎಲ್ಲ ನಿವೇಶನ ರಹಿತ ಮತ್ತು ನಿವೇಶನ ಬೇಕಾಗಿರ್ತಕ್ಕಂಥವ್ರು ಮತ್ತು ಏನು ನಮ್ಮ ಪುರಸಭೆಯಿಂದ ಏನು ವಂಚಿತರಾಗಿದ್ದಾರೆ, ಪ್ರತಿಯೊಂದನ್ನು ಯಾವುದು ಖಾತೆ ಆಗ್ಬೋದು, ಕಿರ್ದಿ ಆಗ್ಬೋದು, ಕಂದಾಯ ಕಟ್ಟೋ ವಿಚಾರದಲ್ಲಿ ಆಗ್ಬೋದು, ಪ್ರತಿಯೊಂದು ವಿಚಾರದಲ್ಲಿ ಏನು ವಂಚಿತರಾಗಿದ್ದಾರೆ ದಯಮಾಡಿ ನಮ್ಮ ಜೊತೆಲಿ ಪಾಲ್ಗೊಂಡು ಪುಟ್ಟರಾಜಣ್ಣವರ ನೇತೃತ್ವದಲ್ಲಿ ಪಾಲ್ಗೊಳ್ಳಿ. ತಮ್ಮ ಕಷ್ಟ ಸುಖನ ಅವತ್ತು ಪುರಸಭಾ ಮುಖ್ಯಾಧಿಕಾರಿಗಳನ್ನ ಅಲ್ಲಿಗೆ ಕರೆಸಿ ಅವ್ರು ಏನು ಮಾತಾಡ್ತಾರೆ ಆ ವಿಚಾರದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ತಮ್ಮ ಮೂಲಕ, ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರುಗಳ ಮೂಲಕ ನಾವು ಕೇಳ್ಕೊಂತೀವಿ. ಬಹುಕಾಲದ ಬೇಡಿಕೆಯಾಗಿದ್ದ ಪಾಂಡುಪುರ ಮನ್ಮೂಲ್ ಉಪ ಕಚೇರಿಯ ಹೊಸ ಕಟ್ಟಡಕ್ಕೆ ಮನ್ಮೂಲ್ ನಿರ್ದೇಶಕರಾದ ಚಿನ್ಕುರ್ಲು ಶಿವಕುಮಾರ್ ನೇತೃತ್ವದಲ್ಲಿ ಈಡೇರುತ್ತಿದೆ ಎಂದು ಹೈನುಗಾರಿಕೆ ಉದ್ಯಮದವರು ಖುಷಿ ವ್ಯಕ್ತಪಡಿಸಿದ್ದಾರೆ.